ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆ. ರಾಯಚೂರಲ್ಲಿ ಹಿಡಿಶಾಪ ಹಾಕ್ತಾ ಇದ್ದಾರೆ ಸಾರ್ವಜನಿಕರು. ನೋಡಿ, ಕೆಲಸ ಆಗ್ಲಿ ಅಂತ ಹೇಳಿ ಬಂದಿರ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಅಲ್ಲಿದ್ದವರು, ಇಲ್ರಿ ಇವತ್ತಾಗಲ್ಲ, ಇನ್ನೂ ಲೇಟ್ ಆಗುತ್ತೆ, ಸರ್ವರ್ ಡೌನ್ ಇದೆ ಅಂತ ಹೇಳಿ ಕಾದು 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 ಜನ ಇನ್ನೇನ್ ಮಾಡ್ತಾರೆ, ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಸಿ ಪಡೆಯೋದಕ್ಕೆ ಸಮಸ್ಯೆ. ಕಚೇರಿಗೆ ಅಲ್ದಾಟ, ಬರ್ತಾರೆ, ಕೆಲಸ ಆಗಲ್ಲ, ಕೇಳಿದ್ರೆ ಸರ್ವರ್ ಸಮಸ್ಯೆ. ಸಾಫ್ಟ್ವೇರ್ ಕಾವೇರಿ 2ನ ಸರ್ವರ್ ಪ್ರಾಬ್ಲಮ್ ಇದು. ಆಸ್ತಿ ನೋಂದಣಿ ಬಂದಾಗಿದೆ. ಜನವರಿ 8ರಿಂದ ಈ ಒಂದು ಸರ್ವರ್ ಸಮಸ್ಯೆ ಶುರುವಾಗಿರೋದು. ಹತ್ತತ್ರ ಇನ್ನೇನು 3-4 ದಿನ ಬಂದರೆ ಒಂದು ತಿಂಗಳಿನಿಂದ ಆ ಭಾಗದ ಜನರಿಗೆ ಸರ್ವರ್ ಸಮಸ್ಯೆ. ನಿತ್ಯ 40ರಿಂದ 50 ನೋಂದಣಿ ಆಗ್ತಿದ್ವು. ಸರ್ವರ್ ಸಮಸ್ಯೆ ಕಳೆದ ವಾರ ಬೆರಳೆಣಿಕೆಯಷ್ಟು ಮಾತ್ರ ನೋಂದಣಿ ಆಗಿರೋದು. ಈಗ ಸಂಪೂರ್ಣ ಬಂದ್ ಆಗಿರೋದ್ರಿಂದ ಆಸ್ತಿ ನೋಂದಣಿ ಮಾಡಿಸೋದಕ್ಕೆ ಜನ ಪರದಾಡ್ತಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಸಮಸ್ಯೆಯಾಗಿದೆ. ಸರಿ ಹೋಗುತ್ತೆ, ನಮ್ಮಲ್ಲೇ ಅಲ್ಲ ಕಣ್ರಿ, ಎಲ್ಲ ಕಡೆನೂ ಆಗಿದೆ, ಸರಿ ಹೋಗುತ್ತೆ, ಕಾಯಿರಿ ಅನ್ನೋ ರೀತಿಯಲ್ಲಿ ಉತ್ತರ ಕೊಡ್ತಾ ಇರೋದು ಅಲ್ಲಿದ್ದಂಥವ್ರು. ಅದೇ ಒಂದು ವಾರ ಆಯ್ತು ಸರ್, ಸರ್ವರ್ ಪ್ರಾಬ್ಲಮ್ ಅಂತ ತಿರ್ಸಕತ್ತಾರ. ಒಂದೊಂದು ಪ್ಲಾಟ್ಗೆ ಒಂದೊಂದು ಹೊಲದವರು 10 ಮಂದಿ 20 ಮಂದಿ 30 ಮಂದಿ ಬಂದಾರ. ಟೋಟಲ್ 200 ಜನ ಬಂದಾರ. ಈಗ 200 ಜನ 300 ಜನ ಹೋಗೋ ದಿನ ವಾಪಸ್ ಕಳಿಸ್ತಾರೆ. ತಗೊಂಡವ್ರಿಗೆ ಈಗ ಕುಣ್ಕೊಂಡವ್ರಿಗೆ ಭಾಳ ತ್ರಾಸಾಗಿರ್ತದೆ. ಇದು ಆದಷ್ಟು ಬೇಗ ಸರ್ವರ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ನಾನು ಕೇಳ್ತೇನೆ. ಇನ್ನೊಂದು ವಾರ ಆಯ್ತು ಸರ್, ಈಗ ಒಂದು ವಾರ ಆಯ್ತು ಅಂತ ಇದೇ ಪ್ರಾಬ್ಲಮ್ ಆಗಿದೆ. ಇವತ್ತಂದರೆ ಮುಂಜಾನೆ ಏನೇನಿಲ್ಲ, ಮೊನ್ನೆ 1-2 ಆಗ್ತಿದ್ವು ಅಂತ, ಇವತ್ತು ಏನಾಗಿಲ್ಲ ಸರ್. ಇಲ್ಲಿಗೆ ಬರೋಕ್ಕೆ ಒಂದು ವಾರ ಆಯ್ತು ಸರ್. ನಮ್ಮದು ಪ್ಲಾಟ್ ಇದು ಹೊಲ ರಿಜಿಸ್ಟ್ರೇಷನ್ ಐತೆ. ಮಾರೋರು ಜಲ್ದಿ ಮಾಡ್ಕಪ್ಪ ನಾವು ಬೆಂಗಳೂರಿಗೆ ಹೋಗೋದೈತೆ, ಕೆಲಸ ದುಡ್ಸ್ಕೊಂಡು ತಿನ್ನೋರು ನಾವು ಅಂತ ಹೇಳಕತ್ತಾರ ಅವರು. ಇಲ್ಲಿ ನೋಡಿದ್ರೆ ಕೆಲಸ ಆಗೋವಲ್ದು. ಏನು ಇದಕ್ಕೆ ಲೇಟ್ ಆಗಕತ್ತದ ಅಂತ ಬ್ರೋಕರ್ಗಳು ಕೇಳಿದರೆ ಅವ್ರು ಏನು ಹೇಳಕತ್ತಾರೆ, ಸರ್ವರ್ ಇಲ್ಲಪ್ಪ, ಸರ್ವರ್ ಬಂದ ಮೇಲೆ ಹೇಳ್ತೀವಿ, ಸುಮ್ಮನೆ ನಮ್ಮ ತಲೆ ತಿನ್ನಬೇಡ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನೋಡಿದ್ರೆ ದಿನ ನಾವು ಬರೋದು ಹೋಗೋದಾಗ್ಯದ. ನಮ್ಮ ಜೊತೆಗೆ 4 ಜನ ಬರ್ತಾರೆ ಸರ್. ಒಬ್ಬರು ಆ ಕಡೆ ಈ ಕಡೆ ಇದು ಸಾಕ್ಷಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ಎಷ್ಟು ದಿನದಿಂದ ಇಲ್ಲಿ ಸರ್ವರ್ ಸಮಸ್ಯೆ ಆಗಿರೋದು? ಈಗೇನಾದ್ರೂ ಆ ಸಮಸ್ಯೆ ಕ್ಲಿಯರ್ ಆಗಿದ್ಯಾ? ಏನ್ ಕತೆ? ನಿಜ ಪೂರ್ಣಿಮಾ, ಏನು ರಾಯಚೂರು ಜಿಲ್ಲೆಯಾದ್ಯಂತ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಏನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹೊಲ ಮತ್ತು ಪ್ಲಾಟ್ ಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಅಂತ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ, ಅಂದ್ರೆ ಇಲ್ಲಿ ಮಾರುವವರು, ಕೊಳ್ಳುವವರು ಮತ್ತು ಮಧ್ಯವರ್ತಿಗಳು ಎಲ್ಲರೂ ಕೂಡ ಬಂದಂತ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇದೀಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಜನವರಿ 8ರಿಂದ ಈ ಒಂದು ಸರ್ವರ್ ಸಮಸ್ಯೆಯನ್ನ ಕಾಡ್ತಾ ಇದೆ. ಪ್ರತಿನಿತ್ಯ ಕೂಡ, ಅಂದ್ರೆ ಇತ್ತೀಚೆಗೆ ಕಾವೇರಿ 2 ಅನ್ನೋ ಒಂದು ಆಪ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಅಂತ ಸರ್ಕಾರ ಈ ಒಂದು ಆಪ್ ನ ಇಂಟ್ರೊಡ್ಯೂಸ್ ಮಾಡಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆಪ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಸಬೂಬನ್ನ ನೀಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿನಿತ್ಯ 40-50 ಅಷ್ಟು ಇನ್ನು ರಿಜಿಸ್ಟ್ರೇಷನ್ ಗಳು ಆಗ್ತಾ ಇತ್ತು. ಆದ್ರೆ ಕಳೆದ ಜನವರಿ 8ರಿಂದ ಕೇವಲ 8ರಿಂದ 9 ರಿಜಿಸ್ಟ್ರೇಷನ್ ಗಳು ಮಾತ್ರ ಆಗಿರ್ತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥ, ಅಂದ್ರೆ ಬೇರೆ ಬೇರೆ ಊರುಗಳಿಂದ ರಿಜಿಸ್ಟ್ರೇಷನ್ ಗೆ ಬಂದಿರತಕ್ಕಂಥ ಸಾರ್ವಜನಿಕರು ಇಲ್ಲಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯದ ಉತ್ತರ ಕೊಡ್ತಾರಂದ್ರೆ, ನಾವೇನ್ ಮಾಡೋಣ ಸ್ವಾಮಿ, ರಾಜ್ಯ ಮಟ್ಟದಿಂದ ಈ ಒಂದು ಸಮಸ್ಯೆ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.